ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಕಂಡಿದೆ. ಸತೀಶ್ ಜಾರಕಿಹೊಳಿ 15 ದಿನಗಳ ಕಾಲ ಶಿಗ್ಗಾವಿಯಲ್ಲಿ ಉಳಿದು ಗೆಲುವಿಗೆ ತಂತ್ರ ರೂಪಿಸಿದರು. ಗೆಲುವಿನ ಹಿನ್ನೆಲೆ ಯಾಸೀರ್ ಬೆಳಗಾವಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕಾಲಿಗೆ ನಮಸ್ಕರಿಸಿದರು. ಯಾಸೀರ್ ಆಗಮಿಸ್ತಾ ಇದ್ದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಶಾಸಕ ಇಲ್ಲೇ ಬಂದ ಒಂದು ಸೆಕೆಂಡ್ ತಡೆಯುವ ಚುನಾವಣೆಯ ಫಲಿತಾಂಶದ ಹಿನ್ನೆಲೆ ಸರ್ಕಾರಿ ಕಾರ್ಯಕ್ರಮದಲ್ಲೂ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಾತಿನ ಜುಗಲ್ಬಂದಿ ನಡೆದಿದೆ. ಧಾರವಾಡದಲ್ಲಿ ಎನ್ಎ ಮುತ್ತಣ್ಣ ಸ್ಮಾರಕ ಪೊಲೀಸ್ ಮಕ್ಕಳ ಶಾಲೆಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಹಾಜರಿದ್ದರು. ವೇದಿಕೆ ಭಾಷಣದಲ್ಲಿಯೇ ಮಾತಿನ ಏಟು ಎದಿರೇಟು ನೀಡಿದ್ದಾರೆ. ಫಲಿತಾಂಶ ಪ್ರಸ್ತಾಪಿಸಿ ಕಾಂಗ್ರೆಸ್ ಶಾಸಕ ಕೋನ್ ರೆಡ್ಡಿ ಮಾತನಾಡಿದ್ದು, ಶಾಸಕರ ಮಾತಿಗೆ ವೇದಿಕೆಯಲ್ಲಿದ್ದ ಸಂಸದ ಪ್ರಹ್ಲಾದ್ ಜೋಶಿ ಟಾಂಗ್ ಕೊಟ್ಟಿದ್ದಾರೆ. ಚರ್ಚೆ ಸ್ಟಾರ್ಟ್ ಮಾಡಿದ್ರು. ಆಫೀಸರ್ ಹಿಂಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಸರ್. ಸ್ಟಾರ್ಟ್ ಆಗ್ತದೆ ನಿಮ್ಮ ಕಾಲದಾಗ, ಮುಂದೆ ನನ್ನ ಕಾಲಕ್ಕೆ ಬಂದ್ಬಿಟ್ಟೈತಿ. ಎಲ್ಲರ ಕಾಲದಾಗ ಸುಧಾರಣೆ ಆಗ್ಬಿಟ್ರೆ ನಾವು ಆಟೋಮೆಟಿಕ್ಲಿ ಸುಧಾರಣೆ ಆಗ್ತೀವಿ. ಏನ್ ದೊಡ್ಡ ಕೆಲಸ ಅಲ್ಲ. ಆದ್ರೆ ಅಧಿಕಾರಿಗಳು ಮಾಡೋ ತಪ್ಪಿನಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರುಗಳು ಬರ್ತಾವೆ. ಹಂಗಲ್ತಾರೆ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂಥರ ಡೈನಾಮಿಕ್ ಲೀಡರ್ ಇದ್ದಂಗೆ. ಅದಕ್ಕೆ ಇವತ್ತು 3 ರಿಸಲ್ಟ್ ನಮ್ಮ ಪರವಾಗಿ ಬಂದಾವ. ವ್ಯವಸ್ಥೆ ಹೆಂಗಿರ್ತದಂದ್ರೆ ಇವತ್ತು ರಿಸಲ್ಟ್ ಅಲ್ಲ, ಅಲ್ಟಿಮೇಟ್ಲಿ ನಾವೇನ್ ಹೇಳಕ್ಕಾಗತ್ತೆ ಸರ್. ಮಹಾರಾಷ್ಟ್ರ ಬೇರೆ ಸರ್, ನಮ್ಮ ಕರ್ನಾಟಕದ ಜನ ಹೇಳೋ ಸಿದ್ದರಾಮಯ್ಯ ಹೋಗಿದ್ದಂಗೆ DK ಶಿವಕುಮಾರ್ ಬಂಡೆ ಇದ್ದಂಗೆ ಅದಕ್ಕೆ ಹಿಂಗಾಗೈತೆ ಅಂತ ಹೇಳಿ ನಿಮ್ಗೆ. ನಾವು ನಮ್ಮ ಮಗು ನಾವು ಚಲೋ ಅಂತ ಹೇಳ್ಬೇಕಲ್ಲ. ನಮ್ಮ ಹಿರಿಯರು ನಮ್ಗೆ ಚಲೋ ಅಂತ ಹೇಳ್ಬೇಕು, ನಮ್ಮ ಕರ್ತವ್ಯ ಅಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಮಟ್ಟ ಕರ್ನಾಟಕದಾಗ ನಿಮ್ಗೆ ಏನು ಮಾಡಕ್ಕಾಗಲ್ಲ ಸರ್. ನೀವು ಸ್ವಲ್ಪ ನಿಮ್ಮ ಬಗ್ಗೆ ಅಭಿಮಾನಿದೆ, ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇಡೀ ರಾಜ್ಯ ಅಭಿಮಾನಿದೆ. ನಮ್ಮ 5 ಗ್ಯಾರಂಟಿಗಳೇ ಇವತ್ತಿಷ್ಟು ಗೆದ್ದಿ ನಾವು. ಅದಕ್ಕೆ ನಾನು ಒಂದಿನ ರಾಜಕಾರಣ ಬೇಡ, ಇದೊಂದು ಸರ್ಕಾರಿ ಕಾರ್ಯಕ್ರಮ. ಸ್ವಲ್ಪ ನನಗೆ ಹೇಳ್ಬೇಕನ್ನ ಹೋಗ್ಬೇಕು ಸುಮ್ ಕೂತು ಅಂತ ಅನ್ಬಾರಲ್ಲ. ನಾವು ನಮ್ಮ ಸರ್ಕಾರನ ಹೇಳಬೇಕಲ್ಲ. ಚನ್ನಪಟ್ಟಣ ಉಪಕದನದಲ್ಲಿ ಸಿಪಿ ಯೋಗೇಶ್ವರ್ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಈ ಹಿನ್ನೆಲೆ ಪತ್ನಿ ಶೀಲಾ ಯೋಗೇಶ್ವರ್ ಮದ್ದೂರಿನ ಹೊಳೆ ಆಂಜನೇಯ ದೇಗುಲಕ್ಕೆ ಭೇಟಿ ನೀಡಿ ಹರಕೆ ತೀರಿಸಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ದೇಗುಲಕ್ಕೆ ಭೇಟಿ ನೀಡಿ ಹರಕೆಯನ್ನ ಕಟ್ಟಿಕೊಂಡಿದ್ದ ಸಿಪಿವೈ ಕುಟುಂಬ ಈಗ ಹರಕೆಯನ್ನ ತೀರಿಸಿದೆ. ದೀಪ ಹಚ್ಚುವ ಮೂಲಕ ಆಂಜನೇಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಶೀಲಾ ಯೋಗೇಶ್ವರ್. ಪತಿ ಸಿಪಿ ಯೋಗೇಶ್ವರ್ ಗೆಲುವಿನ ಬಗ್ಗೆ ಪತ್ನಿ ಶೀಲಾ ಯೋಗೇಶ್ವರ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕಷ್ಟದ ಸಂದರ್ಭದಲ್ಲಿ ಮಾತೃಪಕ್ಷ ಕೈ ಹಿಡಿಯಿತು. ಚನ್ನಪಟ್ಟಣ ಜನರ ಆಶೀರ್ವಾದದಿಂದ ಗೆದ್ದಿದ್ದಾರೆ. ನನ್ನ ಪತಿಯ ಜನ್ಮಭೂಮಿ ಹಾಗೂ ಕರ್ಮಭೂಮಿ ಚನ್ನಪಟ್ಟಣ. ಪತಿಯ ಜನಸೇವೆ ಗುರುತಿಸಿ ಜನ ಕೈ ಹಿಡಿದಿದ್ದಾರೆ. ಸಾಕಷ್ಟು ಅಭಿವೃದ್ಧಿಯ ಬಗ್ಗೆ ಜನರ ನಿರೀಕ್ಷೆ ಇದೆ. ನಮ್ಮದೇ ಸರ್ಕಾರ ಇರೋದ್ರಿಂದ ಜನ ಸೇವೆ ಮಾಡಬಹುದು ಅಂತ ಹೇಳಿದ್ದಾರೆ. ಕೆಲಸನೇ ಆಗಿರ್ಬೋದು, ಆಮೇಲೆ ರಸ್ತೆಗಳು, ಆಮೇಲೆ ಕೆರೆಗಳಿಗೆ ಕೆಲವು ಕತ್ತೂರಿರೋದು ಆ ಒಂದು ಕೆಲಸಗಳೇ ಆಗಿರ್ಬೋದು, ಆಮೇಲೆ ಜನರ ಕಷ್ಟ ಏನೇನಿದೆಯೋ ಅದನ್ನು ನಿವಾರಿಸ್ಬೋದು. ಯಾಕಂದರೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರೋದು ಕಾರಣದಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳಾಗುತ್ತೆ. ಚನ್ನಪಟ್ಟಣ ಒಂದು ಅಭಿವೃದ್ಧಿ ಹಾದಿಯಲ್ಲಿ ಹೋಗುತ್ತೆ ಅನ್ನೋ ಪರಿಸ್ಥಿತಿ. ಬಸ್ ಸ್ಟ್ಯಾಂಡ್ ಕೆಲಸನೇ ಆಗಿರ್ಬೋದು, ಆಮೇಲೆ ರಸ್ತೆಗಳು, ಆಮೇಲೆ
ಹಾವೇರಿಯಲ್ಲೂ ಕಾಂಗ್ರೆಸ್ ಗೆಲುವಿನ ನಗಾರಿಯನ್ನ ಬಾರಿಸಿದೆ. ಕಾಂಗ್ರೆಸ್ ಗೆಲ್ತಾ ಇದ್ದಂತೆ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಸಿಎಂಗೆ ಕರೆ ಮಾಡಿ ಶುಭಾಶಯ ಕೋರಿದ್ದಾರೆ. ಮತ ಎಣಿಕೆ ಮುಗಿತು ಸಾರ್, 13,000 ಲೀಡ್ನಿಂದ ಪಠಾಣ್ ಗೆದ್ದಿದ್ದಾರೆ ಅಂತ ವಿಷಯವನ್ನ ಮುಟ್ಟಿಸಿದ್ದಾರೆ. ಈ ವೇಳೆ ಖಾದ್ರಿ ಕರೆ ಸ್ವೀಕರಿಸಿದ ಸಿಎಂ ಖಾದ್ರಿ, ನೀನು ಶ್ರಮ ಪಟ್ಟಿದ್ದು ಸಾರ್ಥಕ ಆಯ್ತಪ್ಪ ಅಂತ ಹೇಳಿದ್ದಾರೆ. ಸರ್ ನಮಸ್ತೆ ಸರ್. ಖಾದ್ರಿ ಸರ್, ಕಾಂಗ್ರ್ಯಾಚುಲೇಷನ್ ಸರ್. ಸರ್ 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 ಧನ್ಯವಾದ. ಮುಗೀತು ಸರ್ ಕ್ಲಿಯರ್ ಸರ್, ರಿಸಲ್ಟ್ ಕ್ಲಿಯರ್ ಸರ್. ಕ್ಲಿಯರ್ ಸರ್, ರಿಸಲ್ಟ್ ಅನೌನ್ಸ್ ಆಯ್ತು ಸರ್, ರಿಸಲ್ಟ್ ಕ್ಲಿಯರ್, ಕೌಂಟಿಂಗ್ ಮುಗೀತು ಸರ್. ಹಾಂ ಸರ್, 13,000 ಮೇಲೆ ಲೀಡ್ ಇದೆ ಸರ್. ಸರ್ ಕಾಂಗ್ರ್ಯಾಚುಲೇಷನ್ ಸರ್. ಸರ್ ಸರ್ ನೀನು ಸರ್ ಶ್ರಮ ಪಟ್ಟಿರೋದು ಸಾರ್ಥಕ ಆಯ್ತು. ನಿಮಗಾಗಿ ಸರ್, ನಮ್ಮ ತಾಯಿಗಾಗಿ ನಾನು ತ್ಯಾಗ ಮಾಡಿಬಿಟ್ಟೆ ಸರ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ಸರ್ ತಮಗಾಗಿ ಸರ್, ತಾವು ನಕ್ಕೊಂತಿರ್ಬೇಕು ಸರ್, ನಮ್ಗೆ ಅಷ್ಟೇ ಸಾಕು. ತಾವು ನಗ್ತಾ ಇರ್ಬೇಕು ಸರ್, ನಗುತ್ತಾ ಇರಬೇಕು. ತಾವು ನಗ್ತಾ ಇದ್ರೆ ಸಾಕು ಸರ್, ನನಗೆಲ್ಲ ಅಧಿಕಾರ ಬಂದಂಗೆ ಸರ್. ಸರ್ ಸರ್ ಸಿಗೋಣ. ಹಾಂ ಸರ್, ಬರ್ತೀವಿ ಸರ್. ಸರ್ 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 ನಿನಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು. ಸರ್ ನಮಸ್ತೆ ಸರ್. ಖಾದ್ರಿ ಸರ್, ಕಾಂಗ್ರ್ಯಾಚುಲೇಷನ್ ಸರ್. ನಿನಗೆ ಕಂಗ್ರಾಚುಲೇಷನ್. ಸರ್ 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 ಧನ್ಯವಾದ. ಕೌಂಟಿಂಗು ಮುಗೀತು ಸರ್ ಕ್ಲಿಯರ್ ಸರ್, ರಿಸಲ್ಟ್ ಕ್ಲಿಯರ್ ಸರ್. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಅನೈತಿಕ ಸಂಬಂಧ ಇಟ್ಕೊಂಡಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ವ್ಯಂಗ್ಯವಾಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಇದಕ್ಕೆ ರಾಜ್ಯದ ಜನ 3 ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಜೆಡಿಎಸ್ಗೆ ಉತ್ತರ ನೀಡಿದ್ದಾರೆ. ವಾಲ್ಮೀಕಿ, ವಕ್ಫ್ ಹಾಗೂ ಮೂಡಾ ವಿಚಾರಕ್ಕೆ ಜನರು ಮನ್ನಣೆಯನ್ನು ಕೊಟ್ಟಿಲ್ಲ. ಚುನಾವಣೆಯ ಫಲಿತಾಂಶವೇ ಇದಕ್ಕೆಲ್ಲ ಉತ್ತರ ಕೊಟ್ಟಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಅನೈತಿಕ ಸಂಬಂಧಗಳಿಟ್ಕೊಂಡಿರುವಂಥ ಬಿಜೆಪಿ ಮತ್ತು JDSಗೆ ಇವತ್ತಿನ 3 ಉಪಚುನಾವಣೆಗಳ ಫಲಿತಾಂಶ ಉತ್ತರ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಅಥವಾ ರಾಜ್ಯ ಸರ್ಕಾರ ತಗೊಳ್ಳುವಂಥ ಯಾವುದೇ ವಿಚಾರಕ್ಕೆ ಟೀಕೆ ಮಾಡುವಂತಹ ಕೆಲಸ ಇವತ್ತೇನು BJP ಮತ್ತು JDS ಮಾಡಿದೆ, ಅಥವಾ ಚುನಾವಣೆ ಇದ್ದಂತಹ ಸಂದರ್ಭಕ್ಕೆ ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಕಂಡು ವ್ಯಕ್ತಿಯೊಬ್ಬ ಟಿವಿ ಒಡೆದಿರುವ ಘಟನೆ ನಡೆದಿದೆ. ರಾಜ್ಯ ಬಿಜೆಪಿ ನಾಯಕರ ನಡುವಿನ ಭಿನ್ನಮತಕ್ಕೆ ಬಿಜೆಪಿ ಕಾರ್ಯಕರ್ತ ವೀರಭದ್ರಪ್ಪ ಟಿವಿಯನ್ನ ಒಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೊದಲು ಬಿಜೆಪಿ ವರಿಷ್ಠರು ಬಿಜೆಪಿ ನಾಯಕರು ಮತ್ತು ಮುಖಂಡರನ್ನ ಕರೆಸಿ ಸಭೆ ಮಾಡಿ ಅಂತ ಹೇಳಿದರು. ಇನ್ನು ಬಿಜೆಪಿ 3 ಕ್ಷೇತ್ರಗಳಲ್ಲೂ ಸೋತಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದರು. ನಾವು ಟಿವಿ ನೋಡ್ಕೊತ ಕೂತಿದ್ದು ಇವತ್ತು ಎಲೆಕ್ಷನ್ ರಿಸಲ್ಟ್ ಇದ್ದು ರೀ. ಮತ್ತಿದು ನಮ್ಮ BJP ಅವ್ರು ಯಾರೂ ಲೀಡರ್ಗಳು ಇವರು ಒಕ್ಕಟ್ಟದಿಂದ ಇಲ್ಲ. ಮೊದಲು ಇವರು ಮೋದಿ ಅವ್ರು ಏನೈತೆ ಅದನ್ನು ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡರ್ಗಳು ಅದಾರ, ಮೊದಲು ಎಲ್ಲ ಇವ್ರು ಮೀಟಿಂಗ್ ತಗೋರಿ. ಮೊದಲು ಅವ್ರು ಒತ್ತಟೆ ಇವ್ರು ಒತ್ತಟೆ ಹಿಂಗೆ ಮಾಡಿದ್ರೆ BJP ಮತ್ತು ಕಾರ್ಯಕರ್ತ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಆಗಿದ್ದು, ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ವಿಜಯೋತ್ಸವ ನಡೆಯಿತು. ಮಾಗಾನಹಳ್ಳಿ ರಸ್ತೆ ಸರ್ಕಲ್ ಅಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಸೋಲಿನ ಬಗ್ಗೆ ಸಚಿವ HK ಪಾಟೀಲ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಪರಿಣಾಮ ಎಲ್ಲರಿಗೂ ಕೂಡ ಆಶ್ಚರ್ಯ ತಂದಿದೆ. ಜೊತೆಗೆ ಚುನಾವಣೆ ಪ್ರಕ್ರಿಯೆ ಹಾಗೂ ಎಣಿಕೆ ಕಾರ್ಯದಲ್ಲಿ ಅನುಮಾನ ಬಂದಿದೆ. ಈ ಬಗ್ಗೆ